ಸುಮಾರು 65ರಿಂದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡ್ತು ಅಂತ ಯಾರ್ಯಾರು ಬೊಬ್ಬೆ ಹೊಡಿತೀರೋ ದಯವಿಟ್ಟು ಒಂದು ಬಾರಿ ಇತಿಹಾಸದ ಪುಟಗಳನ್ನ ತಿರುಗಿಸಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಕಾಂಗ್ರೆಸ್ ಬಹಳಷ್ಟು ಮಾಡಿದೆ. ಹಾಗಾದ್ರೆ ಏನ್ ಮಾಡಿದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಪಾಕಿಸ್ತಾನವನ್ನ ಸೃಷ್ಟಿ ಮಾಡ್ತು ಮುಸಲ್ಮಾನರಿಗಾಗಿ, ಬಾಂಗ್ಲಾದೇಶವನ್ನ ಸೃಷ್ಟಿ ಮಾಡ್ತು ಮುಸಲ್ಮಾನರಿಗಾಗಿ, ಆರ್ಟಿಕಲ್ 370 ಅನ್ನ ಜಾರಿಗೆ ತಂತು ಮುಸಲ್ಮಾನರಿಗಾಗಿ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಜಾರಿಗೆ ತಂದ್ರು ಮುಸಲ್ಮಾನರಿಗಾಗಿ, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ತಂದ್ರು ಮುಸಲ್ಮಾನರಿಗಾಗಿ, ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ರಚನೆ ಆಯಿತು ಮುಸಲ್ಮಾನರಿಗಾಗಿ, ಅಲ್ಪಸಂಖ್ಯಾತ ವಿಶ್ವವಿದ್ಯಾಲಯಗಳು ತೆರೆದ್ವು ಮುಸಲ್ಮಾನರಿಗಾಗಿ, ಅಲ್ಪಸಂಖ್ಯಾತ ಸಚಿವಾಲಯ ರಚನೆ ಆಯಿತು ಮುಸಲ್ಮಾನರಿಗಾಗಿ, ಕೋಮು ಗಲಭೆ ವಿರೋಧಿ ಬಿಲ್ ಪಾಸ್ ಮಾಡೋದಕ್ಕೆ ಸರ್ವ ಪ್ರಯತ್ನಗಳು ಕೂಡ ನಡೀತು. ಆದ್ರೆ ಬಿಜೆಪಿಯಿಂದಾಗಿ ಅದು ಸಾಧ್ಯ ಆಗ್ಲಿಲ್ಲ. ಹೀಗೆ ಸುಮಾರು 65ರಿಂದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಬಹಳ ವ್ಯವಸ್ಥಿತವಾಗಿ ನಮ್ಮ ಹಿಂದೂಸ್ಥಾನವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಬಂತು. ಅಂಡ್ ಅದರ ಜೊತೆಗೆ ಈ ದೇಶದ ಹಿಂದೂಗಳನ್ನ 2ನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡುವಂತಹ ಪ್ರಯತ್ನವನ್ನು ಕೂಡ ಬಹಳ ಅದ್ಭುತವಾಗಿ ಮಾಡ್ತು. ಸೊ ಹಾಗಾಗಿ ಯಾರೆಲ್ಲ ಹೇಳ್ತೀರೋ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ, ಕಾಂಗ್ರೆಸ್ ಬಹಳಷ್ಟು ಮಾಡಿದೆ. ಆದರೆ ಮುಸಲ್ಮಾನರಿಗಾಗಿ, ಸೊ ಈ ಮುಸಲ್ಮಾನರಿಂದ ಮುಸಲ್ಮಾನರಿಗಾಗಿ ಮುಸಲ್ಮಾನರ ಓಲೈಕೆಗೋಸ್ಕರ ನಡೀತಾ ಇರುವಂತಹ ಈ ಡ್ರಾಮಾ ಕಂಪನಿಗೆ ನೀವೇನ್ ಹೇಳೋದಕ್ಕೆ ಬಯಸ್ತೀರೋ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಈ ಸೆಕ್ಯುಲರ್ ಬಂಧುಗಳಿಗೆ ಆದಷ್ಟು ಶೇರ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.